ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನು 7% ಮೀಸಲಾತಿಯನ್ನು ಕೊಡಿಸಿದ್ವೋ SC ಸಮುದಾಯಕ್ಕೆ, ಏನು 15 ಇದ್ದಿದ್ದು 17% ಅಂದರೆ 2% ಏನು ಜಾಸ್ತಿ ಮಾಡಿದ್ವೋ ಆ ಮೀಸಲಾತಿಯನ್ನು ಈ ಸರ್ಕಾರ ಬಂದ ನಂತರ 4.5 ವರ್ಷಗಳ ಕಾಲ ಕೊಟ್ಟು ಪುನಃ ಈ ಸರ್ಕಾರ ಕಸ್ಕೊಳ್ಳೋಂಥ ಕೆಲಸ ಮಾಡಿದೆ. ಇವತ್ತು ಈ ಸರ್ಕಾರದಲ್ಲಿ ಮೀಸಲಾತಿ ಕಸ್ಕೊಂಡ ನಂತರ ಮಕ್ಕಳಿಗೆ ಇವತ್ತು ಅಡ್ಮಿಷನ್ಸ್ ಪ್ರಾರಂಭ ಆಗಿದ್ದಾವೆ. ಈ ಮಕ್ಕಳಿಗೆ ಅಡ್ಮಿಷನ್ಸ್ ಪ್ರಾರಂಭ ಆದಂಥ ಟೈಮಲ್ಲಿ ಮಕ್ಕಳಿಗೆ ಇವತ್ತು 3%ದಲ್ಲಿ ಅಡ್ಮಿಷನ್ ಆಗಬೇಕಾ ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಇವತ್ತು 3%ದಲ್ಲಿ ಎಲ್ಲ ಮಕ್ಕಳಿಗೆ ಕೂಡ ಅವಕಾಶಗಳು ಸಿಗ್ತಾ ಇಲ್ಲ. ಅವಕಾಶದಿಂದ ವಂಚಿತರಾಗ್ತಾ ಇದ್ದಾರೆ. ಆ ಭವಿಷ್ಯದ ಮಕ್ಕಳ ಒಂದು ಕಳಕಳಿ ನೀಡಿಕೊಂಡು ಆ ಮಕ್ಕಳಿಗೆ 7% ಮೀಸಲಾತಿ ಶಿಕ್ಷಣದಲ್ಲಿ ಸಿಗಬೇಕು, ಉದ್ಯೋಗದಲ್ಲಿ ಸಿಗಬೇಕು, ಮುಂಬಡ್ತಿಯಲ್ಲಿ ಸಿಗಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಏನು ಮೀಸಲಾತಿ ಏನು ಕಸ್ಕೊಂಡಿದ್ದೇನೋ ಅದ್ರ ಕೊಡಿಸ್ಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಅನೇಕ ಜಿಲ್ಲೆಗಳಲ್ಲಿ ಹೋಗಿ ಹೋರಾಟವನ್ನು ಮಾಡ್ತಾಯಿದ್ವಿ. ಎಲ್ಲಿ ತನಕ ಕೂಡ ಈ ಮೀಸಲಾತಿ 7% 17% ಬರಲ್ಲನೋ ಅಲ್ಲಿ ತನಕ ಈ ಹೋರಾಟವನ್ನು ಮುಂದುವರಿಸೋಂಥ ಕೆಲಸ ಮಾಡ್ತೀವಿ. ಹಾಗಾಗಿ ಬಹುಶಃ ಇವತ್ತು ಹೊಸದ ಮುಖ್ಯಮಂತ್ರಿ ಆದಂಥ ಶಿವಕುಮಾರ್ ಅವರು ತಾವು ಭಾಳ ಸೂಕ್ಷ್ಮದಿಂದ ಈ ಸಮುದಾಯಗಳ ವಿಚಾರದಲ್ಲಿ ಬಂದಂಥ ಟೈಮಲ್ಲಿ ತಾವು ಏನು ಆಕಸ್ಮಿಕವಾಗಿ ನಿರ್ಲಕ್ಷ್ಯನ ವಹಿಸಿದ್ರಿಗಿನ ನಿಮಗೆ ಅಪಾಯ ಕಟ್ಟಿಟ್ಟು ಬುದ್ಧಿ ಆಗುತ್ತೆ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಿಮ್ಮ ಸರ್ಕಾರದಲ್ಲಿದ್ದಂಥ ಪಬ್ಲಿಕ್ ಪ್ರಾಸಿಕ್ಯೂಟರ್, ಆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನಿದೆನೋ ಅವ್ರಿಗೆ ಹೋಗಿ ಕೋರ್ಟ್ಗೆ ಹೋಗಲು ಕೇಳ್ರಿ. ಆ ಕೋರ್ಟಲ್ಲಿದ್ದಂಥ ಸ್ಟೇ ಏನಾಗಿದೆನೋ ಅದನ್ನು ಆದಷ್ಟು ಬೇಗನೆ ವೆಕೆಂಟ್ ಮಾಡಿಸೋಂಥ ಕೆಲಸ ಮಾಡಲಿ. ವೆಕೆಂಟ್ ಮಾಡಿಸಿದ್ರಿಗೆ ನಾಳೆಯಿಂದನೇ 7% ಸಿಗುತ್ತೆ. ನಿಮ್ಮ ಸರ್ಕಾರದಲ್ಲಿ ಗೊಂದಲದ ಗೂಡಾಗಿ ಇವತ್ತು ಕೆಳ ಸಮುದಾಯಗಳು ಏನು ಅನ್ಯಾಯವನ್ನು ಮಾಡೋಂಥ ಕೆಲಸ ಮಾಡ್ತಾಯಿದ್ರು. ಮುಂದಿನ ದಿನಗಳಲ್ಲಿ ಎಲ್ಲ ಕೆಳ ಸಮುದಾಯಗಳು ಏನಿದಾವನು OBCಗಳು SC STಗಳು ಎಲ್ಲರೂ ಕೂಡ ಸೇರಿಕೊಂಡು ನಿಮ್ಮ ಸರ್ಕಾರಕ್ಕೆ ನಿಮಗೆ 28ಕ್ಕೆ ತಕ್ಕ ಪಾಠವನ್ನು ತಕ್ಕ ಶಾಸ್ತ್ರವನ್ನು ಕಲಿಸೋಂಥ ಕೆಲಸ ಈ ನಾಡಿನ ಜನರು, ಹಿಂದುಳಿದಂಥ ಸಮುದಾಯಗಳು, OBC ಜನರು, SC STಗಳು ಮಾಡೋಂಥ ಕೆಲಸ ಆಗ್ತದೆ. ನೋಡಿ, 9th ಶೆಡ್ಯೂಲಲ್ಲಿ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ 9th ಶೆಡ್ಯೂಲ್ ಅನ್ನೋಂಥದ್ದು ಕೇವಲ ಜನರಲ್ಲಿದ್ದಂಥ ಏನು ಇವತ್ತು ಅವ್ರಿಗೆ ತಲೆಯಲ್ಲಿ ಹುಳ ಬಿಡೋಂಥ ಕೆಲಸ ಆಗ್ತಾಯಿದೆ. ಈ ಸರ್ಕಾರದಲ್ಲಿ ಕಳ್ಕಳಿತಿರ್ಗಿ ನಾವು ಹೋಗಿ ಇವತ್ತೇನು ಕೋರ್ಟಲ್ಲಿ ಪಾರ್ಷಲಿ ಸ್ಟೇ ಆಗಿದೆ, ನಾವು ಆ ಪಾರ್ಷಲಿ ಸ್ಟೇಯನ್ನು ಇವತ್ತು ವೆಕೆಂಟನ್ನು ಮಾಡಿಸಲಿ. ಪಾರ್ಷಲಿ ಸ್ಟೇ ಮಾಡ್ಸೋಕ್ಕೆ ಯೋಗ್ಯತೆ ಇಲ್ಲ ಇವರು. ಪಾರ್ಷಲಿ ಸ್ಟೇ ಮಾಡೋಣ, ಅದನ್ನು ಹೋಗಿ ವಾದನೆ ಮಾಡಿ ಮಂಡನೆ ಮಾಡಿ ಅದನ್ನು ವೆಕೆಂಟ್ ಮಾಡಿಸ್ಕೊಂಡ್ರೆ 7% ಸಿಗುತ್ತೆ. ಇವತ್ತು ಕೇವಲ ಸುಮ್ಮನೆ 9th ಶೆಡ್ಯೂಲ್ ಅಂದರೆ 9th ಶೆಡ್ಯೂಲ್ದಲ್ಲಿ ಹೋಗೋಕ್ಕಾಗುತ್ತೇನ್ರಿ? ಇದೆಲ್ಲಗಳು ಜನರನ್ನ ಮೋಸ ಮಾಡೋಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ಕಾಂಗ್ರೆಸ್ಸಲ್ಲಿ ನಿಮ್ಮ ಸಮುದಾಯದವರೇ ಶಾಸಕರಿದ್ದಾರೆ, ಸಚಿವರಿದ್ದಾರೆ. ಕಾಂಗ್ರೆಸ್ಸಲ್ಲಿದ್ದಂಥ ಎಲ್ಲ ಶಾಸಕರು ಏನು SC ಸಮುದಾಯದಿಂದ ಗೆದ್ದಂಥವ್ರು. ಭಾರತೀಯ ಜನತಾ ಪಾರ್ಟಿಯಲ್ಲಂತ ಒಬ್ಬರು ಗೆದ್ದಿಲ್ಲ. ಆದರೆ ಆ ಸಮುದಾಯದಲ್ಲಿ ಗೆದ್ದಂಥವ್ರು ಕೂಡ ಅವ್ರಿಗೆ ಇವತ್ತೇನು ಸ್ವಾರ್ಥ ಜಾಸ್ತಿ ಆಗಿದೆ. ಅವತ್ತು ನಾವು ಗೆದ್ದಂಥ ಟೈಮ್, ನಾನು ಮಂತ್ರಿ ಇದ್ದಂಥ ಟೈಮಲ್ಲಿ, ನಾನು ಇದ್ದಂಥ ಟೈಮಲ್ಲಿ ಮೀಸಲಾತಿ ಕೊಡ್ತೀನಿ. ಆದರೆ ಅವತ್ತು ಸದನದಲ್ಲಿ ಎಷ್ಟು ರೀತಿಯಲ್ಲಿ ಮಾತಾಡಿದರು, ಎಷ್ಟು ಸಹಾಯ ಮಾಡಿದರು. ಇವತ್ತು ಆ ಮಾತಾಡೋಂಥ ಗಂಡಸನಿದ್ದಂಥ ಒಬ್ಬ ನಾಯಕರಿದ್ದಾರ ಅನ್ನೋಂಥ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಬಹುಶಃ ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯವನ್ನು ಕಟ್ಕೋಬೇಕಾದ್ರಿಗಿನ ನೀವು ದಯವಿಟ್ಟು ನಿಮ್ಮಲ್ಲಿ ಕಾಂಗ್ರೆಸ್ಸಿನ ಶಾಸಕರು SC ಸಮುದಾಯದವರು ಏನಿದ್ರು ಅವರೆಲ್ಲರೂ ಕೂಡ ಹೋಗಿ ಗಟ್ಟಿಯಾಗಿ ಬೆಂಚ್ ತಟ್ಟಿ ನಿಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳಿಗೆ, ಮುಖ್ಯಮಂತ್ರಿಗಳಿಗೆ ಹೇಳಿ ಈ ಹಿಂದುಳಿದಂಥ ಸಮುದಾಯಗಳ ಮೀಸಲಾತಿಯನ್ನು ಕಸ್ಕೊಂಡಿದ್ರು ಅದು ಕೊಡಿಸೋಂಥ ಕೆಲಸ ಆದರೆ ಮಾತ್ರ ರಾಜಕೀಯ ಭವಿಷ್ಯವನ್ನು ಹುಡ್ಕೊಂಡು ಸಿಗೋಂಥ ಕೆಲಸ ಆಗುತ್ತೆ ಅನ್ನೋಂಥ ಒತ್ತಾಯ ಮಾಡ್ತೀವಿ. ನಾವು ಇವತ್ತು ರಾಜ್ಯದಾದ್ಯಂತ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಎಂಥ ಪರಿಸ್ಥಿತಿಯಲ್ಲಿ ಕೂಡ ರಾಜ್ಯದಾದ್ಯಂತ ಏನು ಹೋರಾಟವನ್ನು ಮಾಡ್ತಾಯಿದ್ವೋ ಈ ಹೋರಾಟದಲ್ಲಿ ಯಶಸ್ವಿ ಆಗ್ತೀವಿ ಅನ್ನೋಂಥ ವಿಶ್ವಾಸ ನಮ್ಮಲ್ಲಿದೆ. ಅಕಸ್ಮಿತವಾಗಿ ಈ ಸರ್ಕಾರ ಕೊಡ್ಲಿಕ್ಕಾಗಲ್ಲ ಅಂದ್ರೆ 28ಕ್ಕೆ ಪುನಃ ರಾಮುಲು ಅಧಿಕಾರಕ್ಕೆ ಬರ್ತಾನೆ, BJP ಅಧಿಕಾರಕ್ಕೆ ಬರುತ್ತೆ. ಅವತ್ತು ಮೀಸಲಾತಿಯನ್ನು ಏನು ಕೊಟ್ಟಿದ್ದೀವೋ ಅದರ ಯಥಾಸ್ಥಿತಿಯಲ್ಲಿ ಮುಂದುವರಿಸೋಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.